ಗರಡಿಯಲ್ಲಿ ಕೋಟಿ ಚೆನ್ನಯ್ಯರ ಇತಿಹಾಸವೇ ಅದ್ಭುತ. ಅಂಥ ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ ನಾವಿದ್ದೇವೆ. ಹಾಗಾದರೆ ಕೋಟಿ ಚೆನ್ನಯ್ಯರ ಕಥೆ ಏನು ತಿಳಿದುಕೊಳ್ಳೋಣ ಬನ್ನಿ. ಪ್ರಜ್ಞೆ, ಬಹುಶಃ ನಾವು ಈಗಾಗಲೇ ಗರಡಿಯ ಬಗ್ಗೆ ಮತ್ತು ವಿಶೇಷವಾಗಿ ನೇಮೋತ್ಸವದ ಬಗ್ಗೆ ಬಹಳಷ್ಟು ತಿಳ್ಕೊಂಡ್ವಿ. ಆಡಳಿತ ಮುಕ್ತೇಶ್ವರು ಕೂಡ ಮಾತನಾಡಿದರು. ನಮ್ಮೊಂದಿಗೆ NG ಲೋಕನಾಥರಯ್ಯವರಿದ್ದಾರೆ. ಒಂದು ರೀತಿಯಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಕ್ಷೇತ್ರದ ಮಾಹಿತಿದಾರರಾಗಿ ಈ ಕ್ಷೇತ್ರದ ಒಂದು ಪ್ರಸಿದ್ಧಿಯನ್ನು ಜಗದಗಲ ಮುಟ್ಟಿಸಲಿಕ್ಕೆ ಲೋಕನಾಥರಯ್ಯಗಳು ಕೂಡ ಬಹಳ ಮುಖ್ಯ ಕಾರಣರಾಗ್ತಾರೆ. ಪ್ರಸ್ತುತ ಅವರು ಕೇರ್ಪಡ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಮತ್ತೊಮ್ಮೆ ನಾವು ನೇಮೋತ್ಸವದ ಸಂಭ್ರಮದಲ್ಲಿದ್ದೇವೆ. ಲೋಕನಾಥಣ್ಣ, ಈ ಒಂದು ನೇಮೋತ್ಸವಗಳು ಯಾವ ರೀತಿ ನಡೆಯುತ್ತದೆ ಎನ್ನುವುದನ್ನು ನಮ್ಮ ವೀಕ್ಷಕರಿಗಾಗಿ ಹೇಳಿ. ಪ್ರಥಮವಾಗಿ ತುಳುನಾಡಿನ ಕಾರಣಿಕ ಪುರುಷರಾದಂತಹ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ವೈದ್ಯರುಗಳಿಗೆ ವಂದಿಸುತ್ತಾ, ಅತ್ಯಂತ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಪರಶುರಾಮನ ಸೃಷ್ಟಿಯಲ್ಲಿ ತುಳುನಾಡಿನ ಈ ಪುಣ್ಯ ಮಣ್ಣಿನಲ್ಲಿ ಧರ್ಮ ಅಧರ್ಮಕ್ಕೆ ಹೋದಾಗ ಧರ್ಮ ಸಂಸ್ಥಾಪನೆಗೆ ಬೇಕಾಗಿ ತುಳುನಾಡಿನಲ್ಲಿ ವಿಶೇಷವಾಗಿ ಈಗಿನ ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿ ನಾಗಬ್ರಹ್ಮರ ಮನಸ್ಸು ಇಚ್ಛೆಯಂತೆ ಎರಡು ವಿಶೇಷವಾಗಿರತಕ್ಕಂತಹ ಹಕ್ಕಿಗಳ ಒಂದು ಜನನವಾಗುತ್ತದೆ. ಹಕ್ಕಿಗಳು ಜನನ ಆದಾಗ ನಾಗಬ್ರಹ್ಮ ದೇವರಲ್ಲಿ ಪ್ರಾರ್ಥಿಸಿಕೊಳ್ತವಂತೆ. ನಮ್ಮ ಜನನಕ್ಕೆ ಉದ್ದೇಶ ಏನು ಅಂತ ಕೇಳುವಾಗ, ತುಳುನಾಡಿನಲ್ಲಿ ನಿಮ್ಮಿಂದ ಬಹಳ ದೊಡ್ಡ ಒಂದು ಕಾರ್ಯ ನಡೀಲಿಕ್ಕೆ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ, ನಾವು ಏನು ಮಾಡಬೇಕು ಎಂದು ಕೇಳಿದಾಗ, ನೀವು ಮುಂದೆ ಸತಿಪತಿಗಳಾಗಿ ಇದ್ದು ವಂಶ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೇ ರೀತಿ ಅದು ಸಂತಾನ ವಂಶಾಭಿವೃದ್ಧಿಯನ್ನು ವೃದ್ಧಿಸಿಕೊಂಡು ವಿಶೇಷವಾಗಿ ಹೆಣ್ಣು ಕೀಂಜಾವ ಅದು ಮೊಟ್ಟೆಯನ್ನು ಇಡತಕ್ಕಂಥ ಸಂದರ್ಭ ಇರ್ತದೆ. ಆ ಒಂದು ಭಾಳ ವಿಶೇಷವಾಗಿರತಕ್ಕಂಥ ಒಂದು ಸಮಯ ಅದು. ನಮ್ಮ ಸಂಪ್ರದಾಯದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಸೀಮಂತ ಮಾಡುವಂಥದ್ದು ಆಸೆಗಳು ಅನೇಕ. ಆಸೆಯನ್ನು ಪೂರೈಸ್ತಕ್ಕಂಥದ್ದು ಕೈ ಹಿಡಿದ ಒಂದು ಕರ್ತವ್ಯ ಅಂತ ಲೆಕ್ಕ. ಅದೇ ರೀತಿ ಅದು ಗಂಡು ಕೀಂಜವನಲ್ಲಿ ಹೇಳ್ತದೆ, ಅಜಾನಲ್ಲಿ ಹೇಳ್ತದೆ. ವಿಶೇಷವಾಗಿ ನನಗೆ ಒಂದು ಸಮುದ್ರದ ಆಚೆ ಬಾಗಿರತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಹೂವಿನಿಂದ ಮಕರಂದವನ್ನು ತಂದು ನನಗೆ ಕೊಡಬೇಕು ಅಂತ ಹೇಳಿ ಆಶೆಯನ್ನು ವ್ಯಕ್ತಪಡಿಸದೆ ಹಕ್ಕಿ ಹೋಗ್ತದೆ. ಅಲ್ಲಿ ಸೂರ್ಯ ಅಸ್ತ ಆಗ್ತದೆ. ಹೂವಿಗೆ ಕುಕ್ಕನ್ನು ಇಡುವಾಗ ಸೂರ್ಯ ಅಸ್ತ ಆಗ್ತದೆ. ಹೋದ ಹಕ್ಕಿ, ನನ್ನ ಗಂಡು ಹಕ್ಕಿ ಬಂದರೆ ನಾನು ನೀಡತಕ್ಕಂಥ ಸತಿಯನ್ನು ದೇವರಿಗೆ ಸಮರ್ಪಣೆ ಮಾಡ್ತೇನೆ ಎನ್ನತಕ್ಕಂಥ ಮಾತನ್ನು ಅದು ಮನಸ್ಸಿನಲ್ಲಿ ನೆನೆಸಿಕೊಳ್ತದೆ. ಮರುದಿವಸ ಸೂರ್ಯೋದಯವಾಗ್ತದೆ, ಹಕ್ಕಿ ಬರ್ತದೆ, ತನ್ನ ಹೆಣ್ಣು ಹಕ್ಕಿಯ ಬಯಕೆಗೆ ಆ ಮಕರಂದವನ್ನು ತಂದು ಕೊಡ್ತದೆ. ಅದನ್ನು ಸ್ವೀಕರಿಸ್ತದೆ. ಮುಂದೆ ಅದು ತತ್ತಿಯನ್ನು ನೀಡತಕ್ಕಂಥ ಸಂದರ್ಭ ಬರುವಾಗ ಆ ತತ್ತಿಯನ್ನು ಅದು ಮೊದಲೇ ಪ್ರಾರ್ಥನೆಯನ್ನು ಮಾಡಿದೆ, ನಾನಿಟ್ಟಂಥ ತತ್ತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಎನ್ನತಕ್ಕಂಥ ಮಾತು. ಕಾಲ ಕೂಡಿ ಬರ್ತದೆ, ಅದು ತತ್ತಿಯನ್ನು ಇಡ್ತದೆ. ಕೈಯಲ್ಲಿ ಅಥವಾ ಕುಕ್ಕಿನಲ್ಲಿ ಮುಟ್ಟಿದರೆ ಅಥವಾ ಕಾಲಿನಲ್ಲಿ ಮುಟ್ಟಿದರೆ ಮೈಲಿಗೆ ಆಗ್ತದೆ ಅಂತ ಹೇಳಿ ಆ ತತ್ತಿಯನ್ನು ಎರಡು ರೆಕ್ಕೆಯಲ್ಲಿ ಇಟ್ಟು, ಕಾಲನ ನಿಯಮ ಇರಬಹುದು, ಹಾಗೆ ಕಾಲನ ನಿಯಮದಂತೆ ಇಟ್ಟು ಅದು ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ವಿಶೇಷವಾದ ಒಂದು ಗಾಳಿ ಬರ್ತದೆ. ಅದು ಅಲ್ಲಿ ನೀರಿಗೆ ಬೀಳ್ತದೆ. ಆ ಹೊತ್ತಿಗೆ ಅಲ್ಲಿ ಸಮುದ್ರ ಸ್ನಾನ, ಯಾವುದೇ ಒಂದು ಹೊಳೆ ಸ್ನಾನಕ್ಕೆ ಪೇಜನರ ದಂಪತಿಗಳು ಅಲ್ಲಿಗೆ ಬರ್ತಾರೆ. ನೋಡುವಾಗ ಅವರಿಗೆ ಬಹಳ ವಿಶೇಷವಾಗಿ ತೇಲಿಕೊಂಡು ಬರತಕ್ಕಂತಹ ಆ ತತ್ತಿ ನಿಂಬೆ ಸ್ವರೂಪದಲ್ಲಿ ಅವರಿಗೆ ಕಾಣ್ತದೆ. ತಂದು ಹಿಂದಿನ ಕಾಲದಲ್ಲಿ ಕಳಿಂಬಿ ಅಂತ ಇದೆ, ದೊಡ್ಡ ಅಕ್ಕಿ ಇಡುವಂಥ, ಅದರಲ್ಲಿ ತಂದು ಇಡ್ತಾರೆ. ಅಲ್ಲಿ ಒಂದು ಸುಂದರವಾದ, ಕೆಲವು ದಿವಸದಲ್ಲಿ ಒಂದು ಸುಂದರವಾದ ಅಲ್ಲಿ ಹೆಣ್ಣು ಮಗು ಜನನವಾಗ್ತದೆ. ಆ ಹೆಣ್ಣು ಮಗುವಿಗೆ ಅವರು ಸ್ವರ್ಣಕೇದಗೆ ಅಂತ ಹೆಸರಿಡ್ತಾರೆ. ಮುಂದೆ ಪ್ರಾಯಪ್ರಬುದ್ಧ ಆಗೋ ಸಂದರ್ಭದಲ್ಲಿ ಮಕ್ಕಳಿಲ್ಲದಂಥವರಿಗೆ ದೇವಿಯೇ ಒಂದು ಕರುಣಿಸ್ತಾರೆ ಮಗುವನ್ನು. ಯಾವತ್ತೂ ದೇವರನ್ನು ಅರ್ಚನೆ ಮಾಡ್ತಕ್ಕಂಥ ಬೇಜನರ ದಂಪತಿಗಳಿಗೆ ದೇವರ ಪ್ರಸಾದವಾಗಿ ಈ ಹೆಣ್ಣು ಮಗು ಸಿಗ್ತದೆ. ಆ ಹೆಣ್ಣು ಮಗುವಿಗೆ ಸ್ವರ್ಣಕೇದಗೆ ಅಂತ ಹೆಸರಿಡ್ತಾರೆ. ಹಿಂದಿನ ಸಂಪ್ರದಾಯದಂತೆ ಮದುವೆ ಋತುಮತಿ ಮೊದಲು ಮದುವೆ ಮಾಡಿಕೊಡಬೇಕು ಅನ್ನತಕ್ಕಂಥ ಆ ಕಾಲ ಪದ್ಧತಿ ಆಗಿತ್ತು. ಆ ಕಾಲದ ಪದ್ಧತಿಯನ್ನು ಅನುಸರಿಸಿ
ಇವರಿಗೆ ಮದುವೆ ಮಾಡಿಕೊಡಲಿಕ್ಕೆ ಆಗೋದಿಲ್ಲ. ಮಕ್ಕಳಿಲ್ಲದ ಆ ಪೇಜನರ ದಂಪತಿಗಳು ಅತ್ಯಂತ ದುಃಖಕ್ರಾಂತರಾಗಿ ಮಗಳನ್ನು ಕಾಡಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡತಕ್ಕಂಥ ಒಂದು ಪೂರ್ವಕಾಲದ ಸಂಪ್ರದಾಯ ಅದು. ಹಾಗೆ ಅವರು ಮಾಡ್ತಾರೆ. ಅಷ್ಟು ಹೊತ್ತಿಗೆ ಬಿಟ್ಟು ಇವರು ಬರ್ತಾರೆ ಅತ್ಯಂತ ವ್ಯಥೆಯಿಂದ. ಅಲ್ಲಿಗೆ ಇದು ಶೇಂದಿಯನ್ನು ತೆಗೆಯತಕ್ಕಂತಹ ಸಾಯನ ಬಂದಾಗ ಅಲ್ಲಿ ಅವರು ನೋಡ್ತಾರೆ. ಅಲ್ಲಿ ನೋಡಿ ಮಗು ಹೋಗುವುದನ್ನು ಕಂಡು ಆ ಕಣ್ಣಿನ ಬಟ್ಟೆಯನ್ನು ತೆಗೆಸಿ ಅಲ್ಲಿಂದ ಮುಂದೆ ತಗೊಂಡವರ ಮನೆಗೆ ಹೋಗ್ತಾರೆ. ಅವರು ಅಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಬಲ್ಲಾಳ ಆಡಳಿತ ಇದ್ದರೆ ಬಲ್ಲಾಳರಲ್ಲಿ ಕೇಳಿ ಆಗ ಅವರು ಹೇಳ್ತಾರೆ, ನೀನು ಮದುವೆ ಮಾಡಿಕೊಡು ಅಂತೇಳಿ. ಅದಕ್ಕೆ ಮೊದಲು ಅವರ ಮಗಳನ್ನು ಸಾಯನ ವೈದ್ಯನ ಮಗಳನ್ನು ಮದುವೆ ಮಾಡಿಕೊಟ್ಟಂತಹ ಕಾಂತಣ್ಣ ವೈದ್ಯನ ಕರಂಗೋಳ್ತೋಟ ಕಾಂತಣ್ಣ ವೈದ್ಯನಿಗೆ ಮಗಳನ್ನು ಮದುವೆ ಮಾಡಿಕೊಡ್ತಾರೆ. ಅಲ್ಲಿ ಕೊಟ್ಟು ಸ್ವಲ್ಪ ಸಮಯದಲ್ಲಿ ಅಲ್ಲಿ ಹೆಸರು ಬದಲಾವಣೆ ಆಗ್ತದೆ. ಸುವರ್ಣಖೇದಗೆ ಹೋಗಿ ದೇವಿ ವೈದ್ಯದಿ ಆಗ್ತದೆ. ಆ ದೇವಿ ವೈದ್ಯದಿ ಅಲ್ಲಿ ವಿಶೇಷವಾಗಿ ಒಂದು ಹಳ್ಳಿ ಮದ್ದನ್ನು ಕೊಡತಕ್ಕಂತಹ ಒಬ್ಬ ನಾಟಿ ವೈದ್ಯರಾಗಿ ಇರ್ತಾರೆ. ತಿರುಮಲ ಬಲ್ಲಾಳರು ಬೇಟೆಗೆ ಹೋಗ್ತಾರೆ. ಕಾಲಿಗೆ ಏನೋ ಒಂದು ವಿಷಯುಕ್ತವಾದಂಥ ಮುಳ್ಳು ತಾಗ್ತದೆ. ಆ ಮುಳ್ಳು ತಾಗಿದ ದಿನದಿಂದ ದಿನಕ್ಕೆ ಅವರ ಕಾಲಿನ ನೋವು ಉಲ್ಬಣಗೊಂಡಾಗ ಬದುಕುವ ಪರಿಸ್ಥಿತಿಯಲ್ಲಿಲ್ಲದ ಬಲ್ಲಾಳರು ಯಾರನ್ನಾದರೂ ಮದ್ದಿಗೆ ಕರೆಸಿ ಅಂತ ಹೇಳಿದು ಯಾರ ಮದ್ದು ಮಾಡಿದರೂ ಗುಣಮುಖರಾಗದಾಗ ಅಲ್ಲೇ ಸಾಯನ ವೈದ್ಯನ ಅಲ್ಲಿ ದೇವಿ ಅನ್ನತಕ್ಕಂಥ ನಾಟಿ ವೈದ್ಯ ಇದ್ದಾರೆ. ಅವರನ್ನು ಬರಲಿಕ್ಕೆ ಹೇಳಬೇಕು ಅಂತ ಹೇಳುವಾಗ ತನ್ನ ಪಲ್ಲಕ್ಕಿಯನ್ನು ಕೊಟ್ಟು, ಅವಳು ಗರ್ಭಿಣಿ, ಪಲ್ಲಕ್ಕಿಯನ್ನು ಕೊಟ್ಟು ಅದರಲ್ಲಿ ಕೂತುಕೊಂಡು ದೇವಿ ಬರಲಿ ಅಂತ ಹೇಳ್ತಾರೆ. ಪಲ್ಲಕ್ಕಿಯನ್ನು ಕೊಡ್ತಾರೆ. ದೇವಿ ಅಲ್ಲಿಗೆ ಅತ್ಯಂತ ವಿಶೇಷವಾದ ಬಲ್ಲಾಳರು ಕೂತುಕೊಳ್ಳೋ ಪಲ್ಲಕ್ಕಿಯಲ್ಲಿ ನಾನು ಕೂತುಕೊಳ್ಳುವುದಿಲ್ಲ, ಕೈ ಕೊಟ್ಟು ಅದಕ್ಕೆ ಸಕಲ ಮರ್ಯಾದೆಯನ್ನು ಕೊಟ್ಟು ಆ ಪಲ್ಲಕ್ಕಿಯನ್ನು ಹಿಡಿದುಕೊಂಡು ತಿರುಮಲ ಬಲ್ಲಾಳರಲ್ಲಿ ಬರ್ತಾರೆ, ಮದ್ದು ಮಾಡ್ತಾರೆ. ಬಲ್ಲಾಳರು ದಿನದಿಂದ ಗುಣಮುಖರಾಗ್ತಾರೆ. ಅದೇ ಹೊತ್ತಿಗೆ ಪೂರ್ಣ ಗರ್ಭಿಣಿ ಪುಣ್ಯರೂಪಿಣಿ ಅಂತ ಹೇಳಿದಾಗೆ ದೇವಿ ಅತ್ಯಂತ ಗರ್ಭಧನ 9 ತಿಂಗಳ ತುಂಬು ಗರ್ಭಿಣಿ. ಅಲ್ಲಿ ಪ್ರಸವ ವೇದನೆ ಬರ್ತದೆ. ಅಲ್ಲಿ ಬಲ್ಲಾಳರು ರಾಣಿಯವರಿಗೆಲ್ಲ ಅಲ್ಲಿ ವಿಚಾರವನ್ನು ತಿಳಿಸ್ತಾರೆ. ಆಗ ವಿಶೇಷ ಯಾಕಂತ ಹೇಳಿದರೆ ಎಲ್ಲಿ ಯಾರು ಹೇಗೆ ಏನು ಎಂಬುದಕ್ಕೆ ಎಲ್ಲಿ ಜನನ ಆಗಬೇಕು ಅಂತ ಯಾರೂ ತಿಳಿದವರಿಲ್ಲ. ಆದರೆ ಕೋಟಿ ಚೆನ್ನಯ್ಯರು ಹುಟ್ಟಿದ್ದೊಂದು ಎಲ್ಲಿ ತಾಯಿಯ ಗರ್ಭದಲ್ಲಿ ಇದರ ಮುಂದೆ ಅವರು ಹುಟ್ಟುವಾಗ ಆ ಶ್ರೇಷ್ಠತೆ ಎಂಬುವಂಥದ್ದು ಎಲ್ಲಿಗೆ ಹೋಗ್ತದೆ ಅನ್ನೋದಕ್ಕೆ ಒಂದು ಕಾರಣವೇ ತಿರುಮಲ ಬಲ್ಲಾಳರ ಒಂದು ರಾಜ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ರೀತಿಯ ಅವಿನಾಭಾವ ಸಂಬಂಧವೂ ಇದೆ ಈ ತಿರುಮಲ ಬಲ್ಲಾಳರಿಗೂ ಮತ್ತು ಈ ಕೋಟಿ ಚೆನ್ನಯ್ಯರ ತಾಯಿಗೂ. ಅಲ್ಲಿ ಸಕಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅಲ್ಲಿ ದೇವಿ 2 ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. ಒಂದು ದಿವಸ ಸ್ವಲ್ಪ ಕಳೆದಾಗ ಮಕ್ಕಳಿಗೆ ತಾಯಿ ಬಟ್ಟೆ ಒಗಿಲಿಕ್ಕೆ ಹೋಗುವಾಗ ತೆಂಗಿನ ಮರದ ಮಡಲು ಬಿದ್ದು ತಾಯಿ ದೇವರ ಪಾದವನ್ನು ಸೇರ್ತಾರೆ. ಈಗ ಸಹ ಪಡುಮಲೆಯಲ್ಲಿ ದೇವಿಯ ಸಮಾಧಿ ಇವತ್ತೂ ಸಹ ಪಡುಮಲೆಯಲ್ಲಿದೆ. ಅಲ್ಲಿಂದ ಮುಂದೆ ಮಕ್ಕಳಿಗೆ ತಾಯಿಯನ್ನು ಕಳ್ಕೊಂಡಂತಹ ಈ ಮಕ್ಕಳನ್ನು ಅತ್ಯಂತ ಸಂತೋಷದಿಂದ ಬಲ್ಲಾಳರು ಕೈಗೆ ಬಟ್ಟೆಯನ್ನು ಸುತ್ತಿ ಹಾಲನ್ನು ಕೊಟ್ಟು ಬೆಳೆಸಿ ಮುಂದೆ ಅವರ ಯೌವನಾವಸ್ಥೆಗೆ ಬಂದಾಗ ಅವರಿಗೆ ವಿಶೇಷ ವಿದ್ಯೆಯನ್ನು ಕಲಿಸಬೇಕು ಅಂತ ಹೇಳಿ ನಮ್ಮ ಈಗಿನ ಉಡುಪಿ ತಾಲೂಕಿಗೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಉಡುಪಿಗೆ ಅವರನ್ನು ಕಳಿಸ್ತಾರೆ. ಫಿಲಿಪನಾರಾಯಣ ಮತ್ತು ಬಲಿಪನಾರಾಯಣ ಎಂಬಂತಹ 2 ಗುರುಗಳು ವಿದ್ಯೆಯನ್ನು ಕಲಿಸ್ತಾ ಇದ್ದರು. ಅಲ್ಲಿ ಇವರಿಗೆ ವಿದ್ಯಾಭ್ಯಾಸ ಆಗಿ ಸಕಲ ವಿದ್ಯಾ ಪಾರಂಗತರಾಗಿ ಬಂದು ಅಲ್ಲಿಂದ ಮುಂದೆ ಮತ್ತೆ ಪಡುಮಲೆಗೆ ಬಂದು ಬಲ್ಲಾಳರು ಅವರಿಗೆ ಬೇಸಾಯಕ್ಕೆ ಬೇಕಾದಾಗ ಬೇಸಾಯವನ್ನು ಕೊಡ್ತಾರೆ. ಆದರೆ ಮಂತ್ರಿಯ ಒಂದು ತುಂಬ ಉಪಟಳದಿಂದಾಗಿ ಗದ್ದೆಯ ನೀರಿನ ವಿವಾದವಾಗಿ ಅಲ್ಲಿ ಧರ್ಮಾತ್ಮನಾಗಿರತಕ್ಕಂಥ ಕೋಟಿಯು ಬುದ್ಧಿವಂತನಲ್ಲಿ ಮಾತಾಡ್ತಾ ಇರುವಾಗ ಒಂದು ಬುದ್ಧಿವಂತನ ಸ್ವರ ಏರ್ತಾ ಇರುವುದನ್ನು ಕಂಡು ದೂರದಲ್ಲಿರತಕ್ಕಂಥ ಚೆನ್ನಯ್ಯನು ಬಂದು ಕೋಪವನ್ನು ಇವರ ವಾಗ್ಯುದ್ಧವನ್ನು ನೋಡ್ತಾ ಇರುವಾಗ ಅಲ್ಲಿಗೆ ಬಂದು ಚೆನ್ನಯ್ಯನಿಗೆ ಭಯಂಕರ ಕೋಪ. ಯಾಕಂತೇಳಿದ್ರೆ ಕೋಟಿ ಸತ್ಯಸಂಧ ಧರ್ಮವಂತ ಬಹಳ ಸಮಾಧಾನದ ವ್ಯಕ್ತಿ. ಆದರೆ ಚೆನ್ನಯ್ಯ ಅಷ್ಟೇ ಬಲಿಷ್ಠವಾಗಿರತಕ್ಕಂಥ ವ್ಯಕ್ತಿ, ಅಷ್ಟೇ ಕೋಪಿಷ್ಟ ಅಂತ ಚೆನ್ನಯ್ಯನು ಅಲ್ಲಿ ಬಲ್ಲಾಳರನ್ನು ಬುದ್ಧಿವಂತನನ್ನು ಕತ್ತಿಯಿಂದ ತಿವಿದು ಅಲ್ಲಿ ಅವನನ್ನು ಮರಣ ಮಾಡ್ತಾರೆ. ಅಲ್ಲಿ ಗದ್ದೆಯ ನೀರು ಹೋಗುವಂಥ ಕಣಿಗೆ ಹಾಕ್ತಾರೆ. ಬಲ್ಲಾಳರಿಗೆ ವಿಚಾರ ತಿಳಿಸ್ತದೆ. ಸಾಕಿದ ಮಕ್ಕಳಾದರೂ
ಧರ್ಮ ಪಾಲನೆ, ಸತ್ಯ, ನ್ಯಾಯ, ಧರ್ಮವನ್ನು ಪಾಲನೆ ಮಾಡುವಂಥ ಬಲ್ಲಾಳರಿಗೂ ತಾನು ಸಾಕಿದ ಮಕ್ಕಳಾದರೂ ಅವರಿಗೆ ನ್ಯಾಯ ಒಂದೇ, ಎಲ್ಲರಿಗೂ ನ್ಯಾಯ ಒಂದ. ಇವರನ್ನು ಕರೀತಾರೆ. ಅಲ್ಲಿಂದ ಮುಂದೆ ಅವರನ್ನು ಗಡೀಪಾರು ಮಾಡ್ತಾರೆ. ಗಡೀಪಾರು ಮಾಡಿ ಅಲ್ಲಿಂದ ನೇರವಾಗಿ ಅವರು ಈಗ ಸಹ ದೊಡ್ಡ ಗದ್ದೆ ಇದೆ, ಇಳಿದು ಬರ್ತಾರೆ. ಇವತ್ತಿಗೂ ಯಾವ ಬೆಳೆ ಸಹ ಅಲ್ಲಿ ಆಗೋದಿಲ್ಲ. ಅಂಥ ಪ್ರದೇಶನ ಇಳಿದು ಬರುವಾಗ ಜನ ಕೇಳ್ತಾರೆ, ಕೋಟಿ ಚೆನ್ನಯ್ಯರೇ ನೀವು ಯಾವಾಗ ಬರ್ತೀರಿ ಅಂತ ಒಂದು ಮಾತು ಕೇಳುವಾಗ ಅಲ್ಲಿ ಹೇಳ್ತಾರಂತೆ, ಬೇಯಿಸಿದ ಭತ್ತ ಮೊಳಕೆ ಬಂದಾಗ, ಬಲ್ಲಮಲೆ ಸುಳ್ಳಮಲೆ ಒಂದಾದಾಗ, ಬೆಕ್ಕಿಗೆ ಕೊಂಬು ಬಂದಾಗ ಈ ಕೋಟಿ ಚೆನ್ನಯ್ಯರು ಪಡಮಲೆಗೆ ಮತ್ತೆ ಬರ್ತೇವೆ ಅಂತ ಹೇಳಿ ಅಲ್ಲಿ ಹೊರಡುವಂಥ ಜಾಗಕ್ಕೆ ಗಡಿ ಇಟ್ಟು ಅಲ್ಲಿಂದ ಮುಂದೆ ಬಂದವರು ನೇರವಾಗಿ ಅವರ ತಾಯಿ ಹೇಳಿದ ಹರಕೆ ಇತ್ತು, ಕೆಮ್ಮಲೆ ನಾಗಬ್ರಹ್ಮಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗುವಾಗ ಭಟ್ರು ಪೂಜೆ ಮಾಡಿ ಬಾಗಿಲಾಗಿ ಹೋಗ್ತಾರೆ. ಇವರು ಪ್ರಾರ್ಥಿಸ್ತಾರೆ. ಹಾಕಿದ ಬಾಗಿಲು ತೆಗೀತದೆ. ಆ ಹುಂಡಿ ಹಣವನ್ನು ಅಲ್ಲಿ ಹಾಕಿ ಭಟ್ರು ಪ್ರಸಾದ ಬಾಗಿಲು ತೆರಿತೇವೆ. ಭಟ್ರು ಬಂದು ಪ್ರಸಾದವನ್ನು ಕೊಟ್ಟು ಅಲ್ಲಿಂದ ಮುಂದೆ ತನಗಿಂತ ಮುಂಚೆ ಕೊಟ್ಟಂಥ ಅಕ್ಕನ ಮನೆಗೆ ಅವರು ಹೋಗ್ತಾರೆ. ದೋಳದ ಹೌದು, ಎಡಮಂಗಲ ಗ್ರಾಮದ ದೋಳ ಎಂಬ ಪ್ರದೇಶಕ್ಕೆ, ಕಲ್ಲೆಂಬಿ ದೋಳಕ್ಕೆ ಹೋಗ್ತಾರೆ. ಅಲ್ಲಿ ಹೋಗತಕ್ಕ ಸಂದರ್ಭದಲ್ಲಿ ಅವರಿಗೆ ಬಹಳ ಬಾಯಾರಿಕೆ ಆಗ್ತದೆ. ಆಗ ಸಕಲ ವಿದ್ಯಾ ಪಾರಂಗತರಾದಂಥ ಕೋಟಿ ಚೆನ್ನಯ್ಯವರು ಬಾಣ ಬಿಟ್ಟಿದ್ದಾರೋ ಅಥವಾ ಸೂರ್ಯವನ್ನು ಹಾಕಿ ಒಂದು ಸಣ್ಣ ಬಾವಿಯನ್ನು ಪಾದಕಲ್ಲಿನಲ್ಲಿ ಮಾಡ್ತಾರೆ. ಅದರಿಂದ ನೀರು ಕುಡಿದು ಮುಂದೆ ಹೋದಾಗ ಅವರಿಗೆ ಅಕ್ಕನ ಮನೆ ಸಿಗ್ತದೆ. ಅಕ್ಕನ ಮನೆ ಸಿಕ್ಕಿದಾಗ ಪರಿಚಯವಿಲ್ಲ. ಪರಿಚಯವನ್ನು ಮಾಡಿ ಮುಂದೆ ಅಲ್ಲಿ ಒಂದು ದಿವಸ ಅಲ್ಲಿ ನಿಂತು ಮರು ದಿವಸ ಅಲ್ಲಿ ಸಾಯನ ಬಾದ್ಯ ಅಂತ ಹೇಳಿದರೆ ಅವರ ಭಾವ, ಅವರು ಪಂಜದ ಮಂತ್ರಿಯಾಗಿದ್ದರು. ಅವರನ್ನು ಅಲ್ಲಿಂದ ಚಂದುಗಿಡಿ ಬಂದ ನಂತರ ಅವರು ಇಲ್ಲೇ ಇದ್ದರು. ಅಲ್ಲಿಂದ ಅವರನ್ನು ಪಂಜಕ್ಕೆ ಕರ್ಕೊಂಡೋಗಿ ಬರಬೇಕಂತ ಹೇಳಿದರು. ಅಲ್ಲಿ ದೊಡ್ಡ ಜೈಲಿನ ರೀತಿಯಲ್ಲಿ ಮಾಡಿ ಒಳಗೆ ಅಲ್ಲಿ ಕೂತ್ಕೊಳಿಸಿದರು. ಅಲ್ಲಿಂದ ಮುಂದೆ ಕೋಟಿ ಚೆನ್ನಯ್ಯರನ್ನು ಪ್ರಾರ್ಥನೆ ಮಾಡ್ತಾರೆ. ಜೈಲಿನಲ್ಲಿ ಏನೋ ಒಂದು ಬೆಳಕು ಬರ್ತದೆ, ಅದನ್ನು ಒದ್ದು ಹೊರಗೆ ಬಂದು ಅಲ್ಲಿಂದ ಮುಂದೆ ನೇರವಾಗಿ ಅವರು ಈ ಭಾಗಕ್ಕೆ ಬರ್ತಾ ಇರ್ತಾರೆ. ಬರುವಾಗ ಅಲ್ಲಿ ನಮ್ಮ ಸಾಧಾರಣ ಕರಿಕಾಳದ ಅಲ್ಲಿ ಪಂಜಗಡಿ ಮತ್ತು ಎಣ್ಮೂರು ಗಡಿ ಇರ್ತದೆ. ಅಲ್ಲಿ ಕಿನ್ನಿ ಚೆನ್ನಯ್ಯನೆಂಬಂಥ ಎಣ್ಮೂರು ಬಲ್ಲಾಳರ ಆಶ್ರಯದಲ್ಲಿರತಕ್ಕಂಥ ವ್ಯಕ್ತಿಗೆ ಪರಿಚಯವಾಗ್ತದೆ. ಅಲ್ಲಿಂದ ಮುಂದೆ ಅವರು ಅಲ್ಲಿ ಮಾತಾಡಿ ಎಲ್ಲ ಮಾಡುವಾಗ ಇದು ಏನು ಹೀಗೆ ಅಂತ ಹೇಳುವಾಗ ನಮ್ಮ ಗಡಿಯನ್ನು ಬಲ್ಲಾಳರ ಆಶ್ರಯವನ್ನು ಪಡೆಯುವ ಮೊದಲೇ ಗಡಿಕಲ್ಲನ್ನು ಆಚೆ ಹಾಕಿ ಅಲ್ಲಿಂದ ಮುಂದೆ ಕೋಟಿ ಚೆನ್ನಯ್ಯರು ನೇರವಾಗಿ ಬರ್ತಾರೆ. ಎಣ್ಮೂರು ಬೀಡನ್ನು ಸೇರ್ತಾರೆ. ಎಣ್ಮೂರು ದೇವಬಲ್ಲಾಳರ ಆಶ್ರಯವನ್ನು ಪಡೆದು ಇಲ್ಲಿ ಗರಡಿ ಸಾಧನೆ ವಿದ್ಯೆಯನ್ನು ಇಲ್ಲಿ ಕಲಿಸಿ ಅವರಿಗೆ ಅಯ್ಯನೂರು ಎನ್ನತಕ್ಕಂಥ ಪ್ರದೇಶವನ್ನು ವ್ಯವಸಾಯ ಮಾಡಲಿಕ್ಕೆ ದೇವಬಲ್ಲಾಳರು ಕೊಡ್ತಾರೆ. ಬಹಳಷ್ಟು ವ್ಯವಸಾಯಗಳನ್ನು ಮಾಡಿ ಎಣ್ಮೂರನ್ನು ಒಂದು ಪ್ರಭುತ್ವದ ಒಂದು ಒಳ್ಳೆಯ ಗ್ರಾಮವಾಗಿ ರಾಜ್ಯ ಆಡಳಿತವನ್ನಾಗಿ ಮಾಡಲಿಕ್ಕೆ ದೇವಬಲ್ಲಾಳರ ಒಟ್ಟಿಗೆ ಇರ್ತಾರೆ. ಮುಂದೆ ಕೋಟಿ ಚೆನ್ನಯ್ಯರನ್ನು ಹೇಗಾದರೂ ಮಾಡಿ ಅವರನ್ನು ಕರೆದು ಪುನಃ ತರಬೇಕು ಅಂತ ಒಂದು ರೀತಿಯ ಆಸೆ ಪೆರುಮಳ ಬಲ್ಲಾಳರಿಗೆ ಇದ್ದರು. ಪಂಜದ ಚಂದುಗಿಡಿಗೆ ಭಯಂಕರ ವೈರತ್ತು, ಇಲ್ಲಿ ಕೋಟಿ ಚೆನ್ನಯ್ಯರು ಬಂದರೆ ನನ್ನ ಪವರ್ ಕಡಿಮೆ ಆಗ್ತದೆ ಅಂತ ಹೇಳಿ ಏನೋ ಎಲ್ಲ ಇದು ಮಾಡಿ ಅಲ್ಲಿ ಯುದ್ಧಕ್ಕೆ ಓಲೆಯನ್ನು ಕೊಡ್ತಾರೆ. ಬಂದಂಥ ಓಲೆಯನ್ನು ಕಂಡು ದೇವಬಲ್ಲಾಳರು ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಆಳುಗಳು ಕಡಿಮೆ, 100 ಆಳು ಅಂತ ಲೆಕ್ಕ ಅಥವಾ 300 ಆಳು ಅಂತ ಲೆಕ್ಕ ಹಿಂದಿನ ಕಾಲಿನಲ್ಲಿ ಅಷ್ಟೇ ಸೈನಿಕರೆಲ್ಲ ಇದ್ದದ್ದು. ಆದರೆ ಅಲ್ಲಿಂದ ಮುಂದೆ ಅವರು ಬಲ್ಲಾಳರಲ್ಲಿ ಕೋಟಿ ಚೆನ್ನಯ್ಯರು ಹೇಳ್ತಾರೆ, ನೀವು ಭಯಪಡಬೇಡಿ ಬಲ್ಲಾಳರೇ, ನಾವಿದ್ದೇವೆ, ನಮಗೆ ರಣವೀಳ್ಯವನ್ನು ಕೊಡಿ ಅಂತ ಹೇಳಿ ರಣವೀಳ್ಯವನ್ನು ಕೊಡ್ತಾರೆ. 7 ದಿವಸಗಳ ಧರ್ಮಯುದ್ಧ ನಡೆಯುತ್ತದೆ. 7ನೇ ದಿವಸದ ಧರ್ಮಯುದ್ಧದಲ್ಲಿ ಕೋಟಿ ಯುದ್ಧ ಮಾಡ್ತಾ ಇರುವಾಗ ಎಲ್ಲ ದಿವಸದ ಧರ್ಮಯುದ್ಧದಲ್ಲಿ ಜಯ ಸಿಗ್ತದೆ. 7ನೇ ದಿವಸದ ಯುದ್ಧ ಮಾಡೋ ಸಂದರ್ಭದಲ್ಲಿ ಮರದ ಮರೆಯಲ್ಲಿ ಅಂತ ಹೇಳಿದರೆ ಹಿಂದೆ ವಾಲಿಗೆ ರಾಮದೇವರು ಮರದ ಹಿಂದೆ ಯಾವ ರೀತಿಯಲ್ಲಿ ನಿಂತು ಬಾಣ ಬಿಟ್ಟಿದ್ರು ಅದೇ ರೀತಿ ಕೇಮರ ಬಲ್ಲಾಳರನ್ನು ಕೊಲ್ತಾನೆ ಅಂತ ಹೇಳುವಾಗ ಹಿಂದಿನಿಂದ ಬಾಣ ಬಿಡ್ತಾರೆ. ಬಂದಂತಹ ತನ್ನ ಎದೆಭಾಗಕ್ಕೆ ತೆಗೆದಂಥ ಬಾಣವನ್ನು ಅಲ್ಲಿಂದ ಬಲಗೈಯಲ್ಲಿ ಹಿಡಿದು ತಿರುಗಿ ನೋಡುವಾಗ ಅಲ್ಲಿ ಅವರಿಗೆ ಸಾಕಿ ಸಲಹಿದಂತಹ ಪೆರುಮಳ ಬಲ್ಲಾಳರನ್ನು ಕಾಣ್ತಾರೆ. ಒಂದು ಕಡೆಯಿಂದ ಪೆರುಮಳ ಬಲ್ಲಾಳರು, ಇನ್ನೊಂದು ಕಡೆಯಿಂದ ಕೇಮರ ಬಲ್ಲಾಳರು, ಇನ್ನೊಂದು ಕಡೆಯಿಂದ ಸಾಕಿ ಸನ್ನಿಧಿ ವಹಿಸಿದಂತಹ ಧರ್ಮಸಂಧರು, ಸತ್ಯಸಂಧರು, ನ್ಯಾಯಸಂಧರಾದಂತಹ ದೇವಣ್ಣ ಬಲ್ಲಾಳರನ್ನು ನೋಡ್ತಾರೆ. ಬಹಳ ದುಃಖವಾಗ್ತದೆ. ಒಂದು ಕಡೆಯಿಂದ ಬಾಣವನ್ನೆತ್ತಿ ಅವರಲ್ಲಿ ಮಾತಾಡ್ತಾರೆ. ಮುಂದೆ ಅಲ್ಲಿಂದಲೇ ಕೋಟಿಯು ತನ್ನ ಪ್ರಾಣ ಇದು ಹೋಗ್ತದೆ ಅಂತ ಹೇಳಿ ನೀರು ತರಲಿಕ್ಕೆ ಹೇಳ್ತಾರೆ. ಈಗಲೂ ಸಮೀಪ ಇರತಕ್ಕಂತಹ ನಿಜವಾಳ ಮಹಾವಿಷ್ಣು ದೇವರು ಅಲ್ಲಿಯೇ ಯುದ್ಧ ಆದದ್ದು.
ಆ ಮಹಾವಿಷ್ಣು ದೇವರಲ್ಲಿಂದ ತೀರ್ಥವನ್ನು ತಂದು ಕೋಟಿಯ ಪ್ರಾಣ ಬಿಟ್ಟಾಗ ಕೋಟಿಯ ಪ್ರಾಣ ಹೋಗ್ತದೆ. ಅಲ್ಲಿಂದ ಮುಂದೆ ಚೆನ್ನಯ್ಯ ಒಂದೇ ದಿವಸ ಈ ಭೂಮಿಯಲ್ಲಿ ಜನ್ಮಕ್ಕೆ ಬಂದಂಥ ಅವಳಿ ಮಕ್ಕಳವರು ಅಣ್ಣನಿಲ್ಲದ ಬಾಳು ಬಾಳಲ್ಲ ಅಂತ ಹೇಳುವ ಒಂದೇ ವ್ಯಥೆಯಿಂದ ಅಣ್ಣನಿಲ್ಲದೆ ಬದುಕುವುದಿಲ್ಲ ಅಂತ ಹೇಳಿ ತನ್ನ ತಲೆಯನ್ನು ಪಾದಕಲ್ಲಿಗೆ ಹೊಡೆದು ಅಲ್ಲಿ ಚೆನ್ನಯ್ಯನ ಪ್ರಾಣ ಬಿಡ್ತೇನೆ. ಅಲ್ಲಿಂದ ಮುಂದೆ ಮೂರೂ ಬಲ್ಲಾಳರು ಬಹಳಷ್ಟು ವ್ಯಥೆಯನ್ನು ಪಟ್ಟುಕೊಂಡು ಅಲ್ಲಿಂದ ಮುಂದೆ ದೇವ ಬಲ್ಲಾಳರು ಅತ್ಯಂತ ರಾಜವೈಭವದಿಂದ ಅವರನ್ನು ತರ್ತಾರೆ. ತಂದು ಇಲ್ಲಿಯ ಸಮೀಪ ಇರತಕ್ಕಂಥ ನಮ್ಮ ಮಂಜಲ್ಪಾದೆಯಲ್ಲಿ ಅವರ ಶರೀರವನ್ನು ಇಡ್ತಾರೆ. ಹೇಗೆ ಇವರನ್ನು ಅವಳಿ ಮಕ್ಕಳನ್ನು ಸಮಾಧಿ ಮಾಡೋದು ಅಂತ ಹೇಳಿ ಅವರು ಬ್ರಹ್ಮಚಾರಿಗಳಾದ ಕಾರಣ ಹಾಗೆ ಅಲ್ಲಿ ಅದು ಭಾಗವಾಗ್ತದೆ. ಹಾಗೆ ತಂದು ಇಲ್ಲಿ ಬೇರೆ ಬೇರೆಯಾಗಿ ಇಲ್ಲಿ ಸಕಲ ರಾಜ ವೈಭವದೊಂದಿಗೆ ರಾಜಾಶ್ರಯದಲ್ಲಿ ಅವರಲ್ಲಿ ಏನಿದೆ ಎಲ್ಲ ಸಂಪತ್ತನ್ನು ಹಿಂದಿನ ಕಾಲದಲ್ಲಿ ಎಲ್ಲ ಸಮಾಧಿ ಮಾಡತಕ್ಕಂಥ, ಯಾಕಂತಂದರೆ ಬ್ರಹ್ಮಚಾರಿಗಳು ಶ್ರೇಷ್ಠ ವ್ಯಕ್ತಿಗಳು, ಕಾರಣಿಕ ಪುರುಷರು. ಆದ್ದರಿಂದ ಅವರನ್ನು ಇಲ್ಲಿ ಬಹಳ ರಾಜವೈಭವದಿಂದ ಸಮಾಧಿಯನ್ನು ಮಾಡಿ ಅಲ್ಲಿಗೆ ಅವರಿಗೆ ಸಮಾಧಿಯನ್ನು ಮಾಡ್ತಾರೆ. ಮುಂದೆ ಬಹಳ ಬೇಸರದಿಂದ ದೇವ ಬಲ್ಲಾಳರು ರಾತ್ರಿ ನಿದ್ರೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಪ್ರಾತಃಕಾಲದಲ್ಲಿ ಕಟ್ಟಿದಂಥ ಸ್ವಪ್ನ ಅದು ಕನಸು ಯಾವತ್ತೂ ಸತ್ಯ ಆಗ್ತದೆ ಅಂತ ಹೇಳೋದಕ್ಕೆ ಬಲ್ಲಾಳರಿಗೆ ಕನಸು ಕಾಣ್ತದೆ. ಕನಸಿನಲ್ಲಿ ಇವರು ಕೋಟಿ ಚೆನ್ನಯ್ಯರು ಕಾಯ ಬಿಟ್ಟು ಮಾಯ ಸೇರಿ ಎಣ್ಮೂರು ಬೈದೇರಿಗಳಾಗಿ ನೆಲೆಯೂರ್ತೇವೆ. ಓ ಬಲ್ಲಾಳರೆ, ನಾವು ಕಾಯ ಬಿಟ್ಟು ಮಾಯ ಸೇರಿದ್ದೇವೆ, ಮುಂದೆ ಎಣ್ಮೂರ ಬೈದೇರಿಗಳಾಗಿ ನೆಲೆಯೂರ್ತೇವೆ ಅಂಥೇಳಿ ದೇವ ಬಲ್ಲಾಳರಿಗೆ ಕನಸು ಕಾಣ್ತದೆ. ನಮಗೆ 16 ಕೋಲಿನ ಗರಡಿಯನ್ನು ಕಟ್ಟಿಸಿ ನಮಗೆ ಚಪ್ಪರ ಕೊಂಬು ಮಾಡಿಸಿ ರಾಮ ಲಕ್ಷ್ಮಣ ಎಂಬ ಸೂರ್ಯವನ್ನು ಮಾಡಿ ಅಂತ ಹೇಳಿ ಬಲ್ಲಾಳರಿಗೆ ಸ್ವಪ್ನ ಬೀಳ್ತದೆ. ಸ್ವಪ್ನ ನಿಜವೋ ಏನು ಅಂತ ಬಲ್ಲಾಳರಿಗೆ ವ್ಯಥೆಯಲ್ಲಿರ್ತಾರೆ. ಅವರು ಆಸ್ಥಾನ ಜ್ಯೋತಿಷ್ಯರನ್ನು ಕರೆಸಿ ಕೇಳುವಾಗ ಕಟ್ಟಿದ ಸ್ವಪ್ನವು ನಿಜವಾಗಿದೆ. ಕೋಟಿ ಚೆನ್ನಯ್ಯರು ಇಲ್ಲಿ ನೆಲೆಯೂರ್ತಾ ಇದ್ದಾರೆ. ಅವರಿಗೆ ಗರಡಿಯನ್ನು ಕಟ್ಟಿಸಿ ಚಪ್ಪರವನ್ನು ಕೊಂಬು ಮಾಡಿಸಿ ರಾಮಲಕ್ಷ್ಮಣ ಸೂರ್ಯ ಮಾಡಿಸಿ ಅವರಿಗೆ ಸುಗ್ಗಿ ತಿಂಗಳ ಪೂವೆ ಎಂದು ನೇಮ ನಡವಳಿಗಳನ್ನು ಎಣ್ಮೂರು ಬೀಡಿನಿಂದ ಉಳ್ಳಾಗ್ಲ ಬೀಡಿನಿಂದ ಬಂದು ಎಣ್ಮೂರು ಬೀಡಿನ ಉಳ್ಳಾಗ್ಲ ಸ್ಥಾನದಿಂದ ಭಂಡಾರ ಬಂದು ಇಲ್ಲಿ ನೇಮ ನಡವಳಿಗಳನ್ನು ಮಾಡಬೇಕು ಅಂತ ಹೇಳಿ ಆ ಸ್ವಪ್ನದನ್ನು ಜ್ಯೋತಿಷ್ಯರು ಮರುದಿವಸ ಹೇಳ್ತಾರೆ. ಅದೇ ರೀತಿ ಆ ಕಾಲದಿಂದ ಈ ಕಾಲದವರೆಗೆ ಸಾಧಾರಣ 500 ವರ್ಷಗಳಿಂದ ಕಾಲದಿಂದ ಈವರೆಗೂ ಸಹ ಪ್ರತಿ ತಿಂಗಳು ಸುಗ್ಗಿ ತಿಂಗಳ ಪೂವೆ ಎಂದು ನೇಮ ನಡವಳಿಕೆ ನಡೆಯುತ್ತದೆ. 8 ದಿವಸಕ್ಕೆ ಮೊದಲು ಕೊನೆ ಮುಹೂರ್ತ. ಈಗಾಗಲೇ ಈ ದಿವಸ ಕೊನೆ ಮುಹೂರ್ತ ನಡೆದಿದೆ. ಮುಂದೆ 30ನೇ ತಾರೀಕಿಗೆ ಉಳ್ಳಾಗ್ಲು ನೇಮ, ಹಾಗೆ ಹಿಂದೆ ಅದು ಮೈಸಂದಾಯನ ನೇಮ ಅದು ಈಗ ನಿಂತಿದೆ. ಉಳ್ಳಾಗ್ಲ ನೇಮ ಮತ್ತು ಕಾಜುಕುಜುಮ ನೇಮ. ಮರು ದಿವಸ ಇಷ್ಟ ದೇವತೆ ಮೈಸಂದೆ ಈ ಎಲ್ಲ ನೇಮ ನಡವಳಿಕೆಗಳು ನಡೆಯುತ್ತಾ ಇತ್ತು. ಅದೇ ರೀತಿ ಮುಂದೆಯೂ ಅದು ನಡೆಯುತ್ತಾ ಆ ಕಾಲದ ಕಟ್ಟುಕಟ್ಟಲೆ ಪ್ರಕಾರ ಬಲ್ಲಾಳರ ಕಟ್ಟು ಏನಿದೆ ಆ ಕಟ್ಟಿನ ಪ್ರಕಾರ ಬಹಳ ವ್ಯವಸ್ಥಿತವಾಗಿ ಅಂದಿನಿಂದ ಇಂದಿನವರೆಗೂ ಸಹ ತುಳುನಾಡಿನ ಐತಿಹಾಸಿಕ ನಾಗಬ್ರಹ್ಮಕೋಟಿ ಚೆನ್ನಯ್ಯರ ನೇಮೋತ್ಸವ. ಒಂದು ಮಾತು ಹೇಳ್ತಾರೆ, 25 ಗರಡಿ 33 ತಾವು ಮೇಲಾಯಿ ಗರಡಿ 800 ಗರಡಿ ಅಂತ ಹೇಳಿ ತುಳುನಾಡಿನ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಕಾಸರಗೋಡು, ಈಗ ಮುಂಬೈಯಲ್ಲಿ ಸಹ ಸಾಧಾರಣ 260-270 ಗರಡಿಗಳಿಗಿಂತ ಹೆಚ್ಚು ಗರಡಿಗಳಲ್ಲಿ ಆರಾಧನೆ ಮಾಡತಕ್ಕಂಥ ಅತ್ಯಂತ ಕಾರಣಿಕ ಪುರುಷರು ಮತ್ತು ದೈವಾಂಶ ಸಂಭೂತರಾಗಿರತಕ್ಕಂಥ ಕೋಟಿ ಚೆನ್ನಯ್ಯರ ನೇಮ ನಡವಳಿ ನಾಳಿದ್ದು ನಡೆಯುತ್ತದೆ. ಭಕ್ತರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೋಟಿ ಚೆನ್ನಯ್ಯರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೋಟಿ ಚೆನ್ನಯ್ಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪ್ರಿಯ ವೀಕ್ಷಕರೇ, ಕಾಯ ಬಿಟ್ಟು ಮಾಯವನ್ನು ಸೇರಿದ ಕೋಟಿ ಚೆನ್ನಯ್ಯರು ಬೈದೆರಲಾಗಿ ನೆಲೆ ನಿಲ್ತಾರೆ. ಅಂಥ ಒಂದು ಗರಡಿಯಲ್ಲಿ ನಾವು ಇವತ್ತು ಇರುವಂಥದ್ದು. ಬಹುಶಃ 5-6 ಶತಮಾನಗಳ ಹಿಂದೆ ನಡೆದಿರುವಂತಹ ಘಟನೆಗಳು ಕೂಡ ಇವತ್ತಿಗೂ ಕೂಡ ಕಥೆಯನ್ನು ಕೇಳುವಾಗ ಬಹುಶಃ ನಮಗೆಲ್ಲ ರೋಮಾಂಚನ ಆಗುವಂಥದ್ದು. ಇವತ್ತಿಗೂ ಕೂಡ ತುಳುನಾಡಿನ ಮತ್ತು ಇಡೀ ಜಗತ್ತಿನ ಜನರಿಗೆ ರೋಮಾಂಚನ ಆಗುವಂಥದ್ದು. ಅದನ್ನು ಮತ್ತೊಮ್ಮೆ ಜನರಿಗೆ ನೆನಪಿಸುವಂಥ ಕಾರ್ಯ ಮಾಡಿದ್ದಾರೆ ಲೋಕನಾಥರಿಗಳು. ನಮಸ್ತೆ. ಇದು ಕೋಟಿ ಚೆನ್ನಯ್ಯ ಗರಡಿಯ ಮತ್ತೊಂದು ವಿಶೇಷ. ಈ ಒಂದು ಆದಿ ಗರಡಿಯಿಂದ ಕಾಯಂಕರ್ ಪ್ರಜ್ಞಾಸಾಲಿ ಕೇರ್ಪಳ, ಇದೇ ರೀತಿಯಲ್ಲಿ ಸುದ್ದಿ ರಿಪೋರ್ಟರ್ಸ್ ಸಂಕಪ್ಪ ಸಾಲೆ ಅನಕಾಡಿ, ಸುದ್ದಿ ಬಳಗದ ಕರುಣಾಕರ್ ಕೆಮಾರ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕೆ ಜೊತೆ ನಾನು ದುರ್ಗಾಕುಮಾರ್ ನಾಯಕಿಗೆ ಸುದ್ದಿ ನ್ಯೂಸ್ ಸುಳ್ಳು.